ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ರಷ್ಯಾ ಅಧ್ಯಕ್ಷರನ್ನು ಸ್ನೇಹಿತ ಎಂದು ಉಲ್ಲೇಖಿಸಿದ ಪ್ರಧಾನಿ, ಪುಟಿನ್ಗೆ ಮೋದಿ ಶಾಂತಿಯ ಸಲಹೆ. ನಗರಕ್ಕೆ ನಾಳೆ ಮೋದಿ, ಹಳದಿ ಮೆಟ್ರೋ ರೈಲು ಸಂಚಾರ ಉದ್ಘಾಟನೆ, ಬೆಳಗಾವಿ ವಂದೇ ಭಾರತ್ಗೆ ಹಸಿರು ನಿಶಾನೆ. ಬಾಂಗ್ಲಾದವರನ್ನು ಹೊರಗಿಡಲು ಮತಪಟ್ಟಿ ಪರಿಷ್ಕರಣೆ, ಅಮಿತ್ ಶಾ. ಎಲ್ಲ ಬೋರ್ಡ್ ಶಾಲೆಗಳಲ್ಲಿ ಕನ್ನಡ ಬೋಧನೆ ಕಡ್ಡಾಯ, ಸರ್ಕಾರಕ್ಕೆ ರಾಜ್ಯ ಶಿಕ್ಷಣ ನೀತಿ ವರದಿ ಸಲ್ಲಿಕೆ, ದ್ವಿಭಾಷಾ ನೀತಿ ಜಾರಿ ಸೇರಿ ಹಲವು ಶಿಫಾರಸು. ಎಎಫ್ಸಿ 20 ವರ್ಷದೊಳಗಿನವರ ಮಹಿಳಾ ಏಷ್ಯಾ ಕಪ್ ಕ್ವಾಲಿಫೈಯರ್, ಭಾರತ ವನಿತೆಯರಿಗೆ ಸುಲಭ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪ್ರಧಾನಿ ಮೋದಿ ಮನ್ ಕಿ ಬಾತ್ ವೀಕ್ಷಣೆ, ಕಲಬುರಗಿ ಗ್ರಾಮಾಂತರ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ. ಉಜ್ವಲ ಎಲ್ಪಿಜಿ ಬಂಪರ್ ಸಬ್ಸಿಡಿ 46,000 ಕೋಟಿ ರೂಪಾಯಿ ನೀಡಲು ಕೇಂದ್ರ ಸಂಪುಟ ಅಸ್ತು. ಕೃಷಿ ತೋಟಗಾರಿಕೆಯ 18 ಉತ್ಪನ್ನಗಳಿಗೆ ಬೆಂಬಲ ಬೆಲೆ, ರೈತರಿಗೆ 8,000 ಕೋಟಿ ಬಂಪರ್. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿ ತೆರವು, ಕಣ್ಣೀರು ಹಾಕಿದ ವಿಷ್ಣು ಅಭಿಮಾನಿಗಳು. ರಾಷ್ಟ್ರೀಯ ವಾಟರ್ ಪೋಲೋ ಕರ್ನಾಟಕ ಬಾಲಕಿಯರಿಗೆ ಬೆಳ್ಳಿ.